ಆರೋಪಿ ದರ್ಶನ್ಗೆ ಸದ್ಯ ಜೈಲೂಟವೇ ಗತಿ. ಯಾಕೆ ಅಂತ ಅಂದ್ರೆ ಬಹಳ ಸುದೀರ್ಘವಾದಂತ ವಿಚಾರಣೆ ನಡೆಸಿದ ನಂತರವೂ ಜುಲೈ 25ಕ್ಕೆ ಆದೇಶವನ್ನ ಕೋರ್ಟ್ ಕಾಯ್ದಿರಿಸಿದೆ. ವಾದ ಪ್ರತಿವಾದವನ್ನ ಆಲಿಸಿ ಆದೇಶವನ್ನ ಜುಲೈ 25ನೇ ತಾರೀಕಿಗೆ ನೀಡೋದಾಗಿ ನ್ಯಾಯಾಧೀಶರು ಪ್ರಕಟ ಮಾಡಿದ್ದಾರೆ. ಗುರುವಾರ ತೀರ್ಪು ನೀಡುತ್ತೆ ಆರ್ಥಿಕ ಅಪರಾಧಗಳ ಕೋರ್ಟ್. ಏನೇನ್ ಕೇಳಿದ್ರು ದರ್ಶನ್ ಅವರು? ಮನೆಯಿಂದ ಊಟ, ಹಾಗೆ ಇನ್ನಿತರ ಕಟ್ಲರಿಗಳು ಅಂತ ಅಂದ್ರೆ ಈ ಚಮಚ, ಫೋಕ್ಸು, ಕತ್ರಿ, ಚಾಕು ಇಂಥದನ್ನೆಲ್ಲ ಕೇಳಿದ್ರು. ಆಮೇಲೆ ಹಾಸಿಗೆ ಜೊತೆಗೆ ಪುಸ್ತಕ, ಇವುಗಳನ್ನೆಲ್ಲ ಅವರು ನನಗೆ ಜೈಲಿನಲ್ಲಿ ನೀಡಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ದರು. ಈಗ ದರ್ಶನ್ ಪರ ವಕೀಲ ರಾಘವೇಂದ್ರ ಅವರು ವಾದ ಮಂಡನೆಯನ್ನು ಬಹಳ ಸುದೀರ್ಘವಾಗಿ ಮಂಡಿಸಿದ್ದಾರೆ. ಪೊಲೀಸರ ಪರ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಪ್ರತಿವಾದವನ್ನ ಮಂಡಿಸಿದ್ದಾರೆ. ವಾದ ಪ್ರತಿವಾದವನ್ನ ಆಲಿಸಿ ಆದೇಶವನ್ನ ಕೋರ್ಟ್ ಕಾಯ್ದಿರಿಸಿದೆ. ಬೆಂಗಳೂರಿನ ಆರ್ಥಿಕ ಅಪರಾಧಗಳ ಕೋರ್ಟ್ ಗುರುವಾರ ಆದೇಶವನ್ನ ಪ್ರಕಟ ಮಾಡೋದಿದೆ. ಇದು ಕೂಡ ಏನು ದರ್ಶನ್ ಅವರಿಗೆ ಅವರು ಕೇಳ್ಕೊಂಡಂತ ಈ ವಸ್ತುಗಳನ್ನ ಪಡೆಯುವಂಥದ್ದು ಕೂಡ ಅಷ್ಟೇನು ಸುಲಭ ಇಲ್ಲ. ಹೌದು, ಅವ್ರ ಹತ್ರ ಹಣ ಇದೆ, ಫೇಮ್ ಇದೆ, ಮತ್ತೊಂದಿದೆ. ಆದರೆ ನ್ಯಾಯದ ಮುಂದೆ ಎಲ್ಲರೂ ಒಂದೇ ಅನ್ನುವಂಥದ್ದೊಂದು ಮಾತಿರುತ್ತಲ್ಲ, ಅದಕ್ಕೆ ತಕ್ಕ ಹಾಗೆ ಈಗ ಸುಮಾರು ಒಂದು 15-20 ದಿವಸದ ಮೇಲಾಯ್ತು ಅವರಿಗೆ ಅರ್ಜಿ ಸಲ್ಲಿಸಿರೋದು. ಅದಾದ ನಂತರದಲ್ಲಿ ವಿಚಾರಣೆ, ಅದ ನಂತರದಲ್ಲಿ ಮುಂದೂಡ್ತಾ ಇರುವಂಥದ್ದು. ಬಟ್ ಇಷ್ಟೆಲ್ಲ ಆದ್ರೂ ಅವ್ರಿಗೆ ಸಿಗುತ್ತೆ ಅನ್ನುವಂಥದ್ದು ಖಚಿತತೆ ಇಲ್ಲ. 25ನೇ ತಾರೀಕು ತೀರ್ಪು ಪ್ರಕಟ ಆಗುತ್ತೆ.